ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರ ಪತ್ತೆ ಪ್ರಕರಣ ಶೋಧದ ವೇಳೆ ಮನೆಯಲ್ಲಿ ಡೆತ್ ನೋಟ್ ಪತ್ತೆ ಆಗಿದೆ. ಡೆತ್ ನೋಟ್ ಮೂಲದ ಪೊಲೀಸರ ತನಿಖೆ ನಡೀತಾ ಇದೆ. ಡೆತ್ ನೋಟ್ ಉಲ್ಲೇಖದ ಪ್ರತಿಯ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಖಾಕಿ. ಸಿದ್ದಮ್ಮನಹಳ್ಳಿಯಲ್ಲಿರುವಂತಹ ಸಂಬಂಧಿಕರು ಹಾಗೂ ಸ್ನೇಹಿತರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಡೆತ್ ನೋಟ್ನಲ್ಲಿ ಉಲ್ಲೇಖಿತ ವ್ಯಕ್ತಿಗಳಿಗಾಗಿ ಪೊಲೀಸರಿಂದ ಶೋಧವನ್ನು ನಡೆಸಲಾಗ್ತಾ ಇದೆ. ಸೊ ಈ ಪ್ರಕರಣ ಇಡೀ ರಾಜ್ಯದ ಜನತೆಗೆ ಒಂದು ರೀತಿಯಾದಂತಹ ಹಲವಾರು ಪ್ರಶ್ನೆಗಳನ್ನು ಇಟ್ಟಿದ್ದಂಥ ಪ್ರಕರಣ. ಯಾಕೆ ಸಾವನ್ನಪ್ಪಿದ್ರು, ಯಾವಾಗ ಸಾವನ್ನಪ್ಪಿದ್ರು, ಇದು ನಿಜವಾಗ್ಲೂ ಆತ್ಮಹತ್ಯೆಯ ಅಥವಾ ಇದು ಮರ್ಡರಾ, ಈ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇತ್ತು. ಆ ಎಲ್ಲ ಆಯಾಮದಲ್ಲೇ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ರು. ಮೊದಲಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಅದಕ್ಕೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಅದಾದ್ಮೇಲೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು, ಆ ಕಾರಣಕ್ಕೆ ಮನೆಯವರು ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಅದರ ನಡುವೆ 2020ರ ಕ್ಯಾಲೆಂಡರ್ ಕೂಡ ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಹಾಗಿದ್ರೆ ಅದನ್ನು ತಂದು ಹಾಕ್ತವ್ರು ಯಾರು? 10 ವರ್ಷದ ಹಿಂದೆ ಈ ಸಾವಾಗಿರೋದು ಅನ್ನೋದನ್ನ ಹೇಳ್ತಾರೆ. ಇಷ್ಟು ದಿನಗಳಾದ್ರೂ, ಇಷ್ಟು ವರ್ಷಗಳಾದ್ರೂ ಯಾರು ಯಾಕೆ ಕಂಡು ಹಿಡಿದಿರಲಿಲ್ಲ, ಮಿಸ್ಸಿಂಗ್ ಕೇಸಸ್ ಕೊಟ್ಟಿರಲಿಲ್ಲ, ಈ ಎಲ್ಲ ಪ್ರಶ್ನೆಗಳು ಇತ್ತು. 5 ಜನ ಇದ್ರು ಮನೆಯಲ್ಲಿ, 2 ತಂದೆ ತಾಯಿ, 3 ಜನ ಮಕ್ಕಳು, 3 ಜನ ಮಕ್ಕಳಿಗೆ ವಯಸ್ಸಾಗಿದ್ರು ಕೂಡ ಮದುವೆ ಆಗಿರಲಿಲ್ಲ. ಆ ಬೇಸರ ಇತ್ತು, ಆ ಅಸಮಾಧಾನ ಇತ್ತು, ಆ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಒಂದು ಡೆತ್ ನೋಟ್ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಡೆತ್ ನೋಟ್ನಲ್ಲಿ ಯಾರೋ ಒಂದಷ್ಟು ಜನರ ಹೆಸರು ಉಲ್ಲೇಖ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಡೆತ್ ನೋಟ್ನಲ್ಲಿ ಉಲ್ಲೇಖಿತ ವ್ಯಕ್ತಿಗಳಿಗಾಗಿ ಪೊಲೀಸರಿಂದ ಶೋಧ ಅಂತ ಹೇಳ್ತಿದ್ದಾರೆ. ಅಂದರೆ ಯಾರ್ದು ಹೆಸರು ಅಲ್ಲಿ ಮೆನ್ಷನ್ ಆಗಿದೆ. ಯಾರ್ದು ಹೆಸರು? ಅವ್ರು ಕಾಟ ಕೊಟ್ಟಿದ್ರು ಅಥವಾ ಅವ್ರಿಗೆ ಇದನ್ನು ತಿಳಿಸಿ ಅಂತನೋ, ಅಥವಾ ಏನಿತ್ತು ಡೆತ್ ನೋಟ್ನಲ್ಲಿ? ಅವರ ಹೆಸರು ಪಾಸಿಟಿವ್ ಆಗಿತ್ತು, ನೆಗೆಟಿವ್ ಆಗಿತ್ತು, ಏನು? ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗಬೇಕಾಗಿದೆ. ಈಗ ಅದೇ ಆ್ಯಂಗಲ್ನಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಡೆತ್ ನೋಟ್ ಪೊಲೀಸರ ಕೈ ಸೇರಿದೆ. ಆ ಡೆತ್ ನೋಟ್ನಲ್ಲಿ ಹೆಸರು ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರು ಯಾರು, ಅವ್ರ ಹಿನ್ನೆಲೆಗೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸಿದ್ದಮ್ಮನಹಳ್ಳಿಯಲ್ಲಿರುವಂಥ ಮೃತರ ಸಂಬಂಧಿಕರು ಹಾಗೂ ಸ್ನೇಹಿತರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್ ಕುಲಕರ್ಣಿ, ಈ ಪ್ರಕರಣ ತುಂಬ ಪ್ರಶ್ನೆಗಳನ್ನು ಹುಟ್ಟಾಕಿದ್ದಂಥ ಪ್ರಕರಣ. ಇದಕ್ಕೆ ಒಂದು ಡೆತ್ ನೋಟ್ ಸಿಕ್ಕಿದೆ ಅಂತ ಹೇಳ್ತಾ ಇರೋದು ತನಿಖೆಗೆ ಒಂದು ಮೇನ್ ಲೀಡ್ ಸಿಕ್ದಂಗೆ ಆಗಿದೆ. ಈ ಡೆತ್ ನೋಟ್ನಲ್ಲಿ ಏನು ಉಲ್ಲೇಖ ಆಗಿದೆ? ಹೌದು ನೀತಿ, ಕಳೆದ ಗುರುವಾರ ರಾತ್ರಿ ಒಂಟಿ ಮನೆಯಲ್ಲಿ 3 ಮೃತದೇಹಗಳು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗುತ್ತೆ. ಅದಾದ ಬಳಿಕ ಶುಕ್ರವಾರ ಬೆಳಿಗ್ಗೆ ಫಾರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್ ನವರು ಹೋಗಿ ಅಲ್ಲಿ ನೋಡ್ಲಾಗಿ 3 ಅಲ್ಲ 5 ಅಲ್ಲಿ ಅಸ್ಥಿಪಂಜರಗಳಿರ್ತಕ್ಕಂಥ ಶವ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತದೆ. ಅದಾದ ಬಳಿಕ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸ್ತಾರೆ. ಈ ಒಂದು ತನಿಖೆ ಮಾಡದಂತೆಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಬರ್ತವೆ. ಅದಾದ ಬಳಿಕ ಮನೆ ಹಿಂದ್ಗಡೆ ಒಂದು ನಾಯಿಯ ಅಸ್ಥಿಪಂಜರ ಕೂಡ ಸಿಗುತ್ತೆ ಅನ್ನುವಂತ ಮಾಹಿತಿ ಲಭ್ಯವಾಗುತ್ತೆ. ಅದಾದ ಬಳಿಕ ಪ್ರೇಮ್ ಅನ್ನುವಂಥವ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಹೋದಂತೆಲ್ಲ ಅವರಿಗೆ ಒಂದು ಡೆತ್ ನೋಟ್ ಕೂಡ ಮನೆಯಲ್ಲಿ ಸಿಗುತ್ತೆ. ಆ ಡೆತ್ ನೋಟ್ ನಲ್ಲಿ 2 ವ್ಯಕ್ತಿಗಳಿಂದ ಸಾಕಷ್ಟು ಕಿರುಕುಳ ಇರ್ತಕ್ಕಂಥದ್ದು, ಆಸ್ತಿ ವಿಚಾರದಲ್ಲಿ ಸಾಕಷ್ಟು ಕಿರುಕುಳ ಆಗಿದೆ, ಹೀಗಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಒಂದು ಡೆತ್ ನೋಟ್ ಸಿಗುತ್ತೆ. ಆದ್ರೆ ಇದು ಡೆತ್ ನೋಟ್ ಅವರೇ ಬರೆದಿದ್ದ ಅಥವಾ ಕೊಲೆ ಮಾಡಿ ಆತ್ಮಹತ್ಯೆ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದೇ ಆಯಾಮದಡಿಯಲ್ಲೇ ಏನು ಜಗನ್ನಾಥ್ ರೆಡ್ಡಿ ಅವರು ಆಸ್ತಿ ಏನಿದೆ, ಸಿದ್ದಮ್ಮನಹಳ್ಳಿ ಏನಿದೆ, ಆ ಊರಿನಲ್ಲಿರ್ತಕ್ಕಂಥ ಅವರ ಸ್ನೇಹಿತರಾಗಿರ್ಬೋದು ಮತ್ತು ಸಂಬಂಧಿಕರನ್ನ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಅವರಿಂದ ಸಾಕಷ್ಟು ಮಾಹಿತಿಗಳನ್ನ ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಳೆದ 2-3 ದಿನಗಳಿಂದ ತನಿಖೆಯನ್ನ ಚುರುಕುಗೊಳಿಸೋ ಪೊಲೀಸರು ಏನು ಡೆತ್ ನೋಟ್ ಏನಿದೆ, ಡೆತ್ ನೋಟ್ ನಲ್ಲಿರ್ತಕ್ಕಂಥ ಅಂಶಗಳ ಜಾಡು ಹಿಡಿದು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದು ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತ ಪ್ರಕರಣ ಆದ್ರಿಂದ ಶೀಘ್ರವೇ ಈ ಪ್ರಕರಣವನ್ನ ಬಯಲಿಗೆಳಿಲಿಕ್ಕೆ ಪೊಲೀಸರು ಕೂಡ ಸಾಕಷ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ ನೀತಿ. ಓಕೆ, ಇನ್ನು ತನಿಖೆ ಸಂದರ್ಭದಲ್ಲಿ ಆ ಡೆತ್ ನೋಟ್ ನಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಅವರನ್ನು ತನಿಖೆಗೆ ಏನಾದರೂ ಒಳಪಡಿಸಿದ್ದಾರೆ ಹೇಗೆ ಅಂತ? ಖಂಡಿತವಾಗ್ಲೂ ನೀತಿ, ಈ ಬಗ್ಗೆ ನಾವು ಕೂಡ SP ಅವರನ್ನ
ಸಂಪರ್ಕ ಮಾಡಿದಾಗ SP ಅವರು ನಮಗೆ ಆ ಮಾಹಿತಿ ಕೂಡ ಲಭ್ಯವಾಗಿದೆ. ಆದ್ರೆ ಅವ್ರು ಯಾರು ಏನು ಎತ್ತ ಅಂತಕ್ಕಂಥದ್ದು ತನಿಖೆ ಹಂತದಲ್ಲಿರೋದ್ರಿಂದ ಬಹಿರಂಗ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನು ಡೆತ್ ನೋಟ್ ನಲ್ಲಿ ಏನಿದೆ ಆ ಅಡಿಯಲ್ಲೇ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ. ಶೀಘ್ರವೇ ತನಿಖೆಯನ್ನ ಪೂರ್ಣಗೊಳಿಸಿ ಮೃತರ ಸಂಬಂಧಿಕರಿಗೆ ಒಂದು ನ್ಯಾಯವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅನ್ನೋಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಏನು ಡೆತ್ ನೋಟ್ ನಲ್ಲಿ ಸಾಕಷ್ಟು ಅಂಶಗಳು ಪೊಲೀಸರಿಗೆ ಓಕೆ. ತನಿಖೆ ಸಿಕ್ಕಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನೀತಿ. ಓಕೆ, ಧನ್ಯವಾದ ವೆಂಕಟೇಶ್ ಕುಲಕರ್ಣಿ ತಮ್ಮ ಡೀಟೇಲ್ಸ್ಗಾಗಿ.